ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ಲೈವ್ ಬರೋಕ್ಕಾಗಿಲ್ಲ, ಅದಕ್ಕೆ ಪಂಜಾಬ್ ವರ್ಸಸ್ GT ಈ ಚಿಕ್ಕ ವಿಡಿಯೋದಲ್ಲಿ ಎಲ್ಲ ಮುಗಿಸೋಣ ಅಂತ. ಏನಪ್ಪ ಅದು 26.75 ಕೋಟಿ ಕೊಟ್ಬಿಟ್ಟು ಶ್ರೇಯಸ್ ಅಯ್ಯರ್ ಅಂತ ಬೆಲೆ ಬಾಳುವಂಥ ಒಂದು ಪ್ಲೇಯರ್ನ ಇವರು ಪಂಜಾಬ್ ಅವರು ತೊಗೊಂಡ್ಬಿಟ್ಟು ಕ್ಯಾಪ್ಟನ್ ಮಾಡ್ತಾರೆ ಗುರು. ಸೊ ಈ ಬೆಲೆ ಬಾಳುವಂಥ ಪ್ಲೇಯರು ಬೆಲೆ ಕಟ್ಟಲಾಗದಂಥ ಇನ್ನಿಂಗ್ಸ್ ಆಡ್ಬಿಟ್ರು ಅಂತ ಹೇಳ್ಬೋದು ಗುರು. 97 ರನ್ಸ್ ಹೊಡಿದಾರಪ್ಪ, ಸ್ಪೆಷಲಿ 9 ಸಿಕ್ಸ್ ಹೊಡಿತಾರೆ. ನಮ್ಮ ಒಂದು 9 ಸಿಕ್ಸ್ ಹೆಂಗಂದ್ರೆ ಸಾಯಿ ಕಿಶೋರ್ಗೂ ಹೊಡೆದ್ರು, ಈ ಕಡೆ ಯಾರಪ್ಪ ಅಣ್ಣನ ಹೆಸರು ರಶೀದ್ ಖಾನ್ ಅಣ್ಣಂಗೂ ಹೊಡೆದ್ರು. ಯಾರ್ಯಾರು ಬೇಕು ಎಲ್ರಿಗೂ ತದಕೋದು. ಈ ಕಡೆ ಪ್ರಸಿದ್ಧ ಅಣ್ಣಂಗಂತೂ ದಬ ಅಂತ ಹೊಡೆಯೋದು ಗುರು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಪ್ಪ ನಮ್ಮ ಶ್ರೇಯಸ್ ಅವ್ರ ಕಡೆಯಿಂದ. ಅಯ್ಯರ್ ಅಣ್ಣ ಅಂತ ಇವಾಗ ಮುಟ್ಟಿದೆಲ್ಲ ಚಿನ್ನನ ಥರನೇ ಬ್ಯಾಟಿಂಗು ಸಖತ್ತಾಗಿ ಆಡ್ತವ್ರೆ. ಆ್ಯಂಡ್ ಈ ಹೋದಲ್ಲೆಲ್ಲ ಕಪ್ಪೆಲ್ಲ ಗೆದ್ಕೊಂಡ್ಬರ್ತವ್ರೆ. ಸೊ ಈ ಸರಿ ನೋಡಬೇಕು ಪಂಜಾಬ್ ಅವ್ರಿಗೆ ಯಾವ ಥರ ಲಕ್ಕಿದೆ ಅಂತ ನೋಡಬೇಕು. ಆ್ಯಂಡ್ ಅವ್ರ ಜೊತೆ ಶಶಾಂಕ್ ಅವರು ಸಖತ್ ಬ್ಯಾಟಿಂಗ್ ಮಾಡಿದ್ರು ಗುರು. ಆ್ಯಂಡ್ ಈ ಕಡೆ ವೈಶಾಖಣ್ಣ ಅಂತ ಎಂಥ ಬೌಲಿಂಗಪ್ಪ ಅದು. ನಮ್ಮ RCB ಅವರೇ ಯಾಕೆ ಬಿಟ್ರೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲಪ್ಪ ಯಾಕೆ ಬಿಟ್ರು ಅಂತ ನಂಗಂತೂ ಇನ್ನೂ ಗೊತ್ತಾಗ್ತಿಲ್ಲ. ಇವಾಗ ಯಾರು ವಿಜಯ್ ಕುಮಾರ್ ಎಂಥ ಬೌಲಿಂಗ್ ಗುರು. ಈ ಒಂದು ಡಿಫೆಂಡ್ ಮಾಡಬೇಕಾದ್ರೆ ಮೇನ್ ವೆಪನ್ ಆಗಿದ್ದೆ ವಿಜಯ್ ಕುಮಾರ್ ಅನ್ಕೊಳ್ಳಿ ಇವ್ರಿಗೆ, ಪಂಜಾಬ್ ಅವ್ರಿಗೆ ಗುರು. ಮ್ಯಾಚ್ ಸಮರಿ ನೋಡೋದಾದ್ರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಎಲ್ಲ ಹೇಳ್ಬಿಡ್ತೀನಿ. ಈ ಕಡೆ ಶುಭನ್ ಗಿಲ್ ಟಾಸ್ ಗೆಲ್ತಾರೆ, ಬೌಲಿಂಗ್ ತಗೋತಾರೆ. ಅಹಮದಾಬಾದ್ ಪಿಚ್ಚು ಡ್ಯೂ ಬರುತ್ತೆ, ಸಖತ್ತಾಗಿ ಬ್ಯಾಟಿಂಗ್ ಮಾಡ್ಬೋದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಂತ. ಈ ಕಡೆ ಪಂಜಾಬ್ ಅವರು ಪ್ರಭ್ಸಿಮ್ರನ್ ಮತ್ತು ಪ್ರಿಯಾಂಚಾರ್ಯ ಗೊತ್ತಲ್ಲಪ್ಪ, ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್, 6 ಬಾಲ್ 6 ಸಿಕ್ಸ್ ಎಲ್ಲ ಹೊಡೆದವನು ಅಣ್ಣ. ಸೊ ಇಬ್ಬರು ಓಪನಿಂಗ್ ಬರ್ತಾರೆ. ಪ್ರಭ್ಸಿಮ್ರನ್ ಅಣ್ಣನ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ಕಡೆ ಆರ್ಯ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಗುರು, ಸಖತ್ ಬ್ಯಾಟಿಂಗ್ ಮಾಡ್ತಾರೆ. ಫಸ್ಟ್ಗೆ ಅವ್ರಿಗೆ ಒಂದು ಡ್ರಾಪ್ ಸಿಗುತ್ತೆ, ಅಂದರೆ ಡ್ರಾಪ್ ಮಾಡ್ತಾರೆ ಅವ್ರ ಕ್ಯಾಚು. ಮೋಸ್ಟ್ಲಿ 1.4 ಏನೋ ಆಗಿರುತ್ತೆ ಅನ್ಸುತ್ತೆ ರಬಡ ಬೌಲಿಂಗಲ್ಲಿ. ಸೊ ಆ ಟೈಮಲ್ಲೇ ಡ್ರಾಪ್ ಮಾಡ್ತಾರೆ ಗುರು. 7 ರನ್ ಏನೋ ಹೊಡೆದಿರ್ತಾರೆ, ಆವಾಗಲೇ ಡ್ರಾಪ್ ಆಯಿತು ಕ್ಯಾಚು ಅಣ್ಣಂದು. ಸೊ ಅದಾದಮೇಲೆ ಡೈರೆಕ್ಟಾಗಿ ಅವರು 47 ಏನೋ ಹೊಡಿತಾರೆ ಅನ್ಸುತ್ತೆ. ಪ್ರಿಯಾಂಚಾರ್ಯ ಸಖತ್ ಬ್ಯಾಟಿಂಗ್ ಮಾಡಿದ್ರು. ಏನಪ್ಪ ಅಂದರೆ ಪವರ್ ಪ್ಲೇಲಿ 73 ಫಾರ್ 1 ಇರ್ತಾರೆ ಗುರು. ಪವರ್ ಪ್ಲೇಲಿ 73 ರನ್ ಹೊಡಿತಾರೆ. ಸೊ ಅದಕ್ಕೆ ಮೇನ್ ಕಾರಣ ಆಗಿದೆ ಯಾರಪ್ಪ ಅಂತಂದರೆ ಪ್ರಿಯಾಂಚಾರ್ಯ ಆ್ಯಂಡ್ ಶ್ರೇಯಸ್ ಅಯ್ಯರ್. ಒಳ್ಳೆ ಬ್ಯಾಟಿಂಗ್ ಗುರು. ನಂಬರ್ 3 ಶ್ರೇಯಸ್ ಅಯ್ಯರ್ ಅಂತೂ ಯಾವ ಲೆವೆಲಿಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತಂದರೆ ಗುರು, 10 ಓವರ್ ಆಗಿರುತ್ತೆ, 104 ರನ್ ಇರ್ತಾರೆ. 104 ರನ್ನು 2 ವಿಕೆಟ್ ಹೋಗಿರುತ್ತೆ. ಗ್ಯಾಪಲ್ಲಿ 6.4 ಇರಬೇಕಾದ್ರೆ ನಮ್ಮ ಪ್ರಿಯಾಂಚಾರ್ಯ ಔಟ್ ಆಗಿಬಿಡ್ತಾರೆ ರಶೀದ್ ಖಾನ್ಗೆ. 40 ಅಂದರೆ 50 ಹೊಡಿಯೋಕ್ಕಾಗಲ್ಲ. ಸೊ 10 ಓವರ್ಗೆ 104 ರನ್ನು 2 ವಿಕೆಟ್ ಇರ್ತಾರೆ ಗುರು. ಆ ಟೈಮಲ್ಲಿ ಬರ್ತಾರೆ ನೋಡಿ ಸ್ಪಿನ್ ಮಾಂತ್ರಿಕ ಸಾಯಿ ಕಿಶೋರಣ್ಣ ಬಂದ್ಬಿಟ್ಟು ಅಜ್ಮತ್ ಉಲ್ ಜಾಯಿ ಮತ್ತು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಅಜ್ಮತ್ ಉಲ್ ಜಾಯಿ ಮತ್ತು ಮ್ಯಾಕ್ಸ್ವೆಲ್ ಇಬ್ಬರದು ವಿಕೆಟು ದಡ ಬಡ ಅಂತ ತೆಗೆದುಬಿಡ್ತಾರೆ ಗುರು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಆ್ಯಂಡ್ ಈ ಕಡೆ ನಮ್ಮ ಮ್ಯಾಕ್ಸ್ವೆಲ್ ಔಟ್ ಆದಾಗ ನಮ್ಮ ರಿಕಿ ಪಾಂಟಿಂಗ್ ಅವರು ರಿಯಾಕ್ಷನ್ ನೋಡ್ಬೇಕು, ಅಯ್ಯೋ ಗುರು ಏನು ಗುರು ಸುಮ್ಮನೆ ತೊಗೊಂಡೇನಪ್ಪ ಅನ್ನೋ ಥರ. ಯಾಕಂದರೆ ಹಣ ಬಂದ ಹಣ ಹೋದ ಅನ್ನೋ ಥರ ಆಗ್ಬಿಡ್ತು ಗುರು. ರಿವರ್ಸ್ ಸ್ವೀಪೆಲ್ಲ ಹೊಡಿಯೋಕೆ ಹೋಗ್ಬಿಟ್ಟು LBW ಆಗ್ಬಿಡ್ತಾನೆ ನಮ್ಮ ಅಣ್ಣ ಮ್ಯಾಕ್ಸ್ವೆಲ್ ಅಣ್ಣ. ಸೊ ಆ ಟೈಮಲ್ಲಿ ಇವ್ರಿಗೆ ಕೂತಿಗೆಗೆ ಬಂದಿರೋಂಗಾಗಿತ್ತು. ಬಟ್ ಏನಪ್ಪ ಅಂದರೆ ಆಸ್ಟ್ರೇಲಿಯಾ ಒಬ್ಬ ಪ್ಲೇಯರ್ ಔಟ್ ಆದರೆ, ಬಟ್ ಇನ್ನೊಬ್ಬ ಪ್ಲೇಯರ್ ಬಂದರು, ಮಾರ್ಕಸ್ ಸ್ಟೋಯ್ನಿಸ್ ಮತ್ತು ಶ್ರೇಯಸ್ ಅಯ್ಯರ್ ಮಧ್ಯೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ಬಟ್ ಸ್ಟೋಯ್ನಿಸ್ ಅಣ್ಣ ಔಟ್ ಆಗಿಬಿಡ್ತಾರೆ. ಅದಾದಮೇಲೆ ಸ್ಟಾರ್ಟ್ ಆಗೋದು ಗುರು ಜುಗಲ್ ಬಂದು ಶ್ರೇಯಸ್ ಅಯ್ಯರ್ ಆ್ಯಂಡ್ ಶಶಾಂಕು ಎಂಥ ಬ್ಯಾಟಿಂಗ್ ಅಪ್ಪ, ನಾಯಿ ಹೊಡೆದಂಗೆ ಹೊಡೆದ್ರಲ್ಲಪ್ಪ ಆ ಲೆವೆಲ್ಗೆ. ಸೀರಿಯಸ್ಲಿ ಗುರು, 28 ಬಾಲ್ಗೆ 81 ರನ್ ಹೊಡಿತಾರಪ್ಪ. 28 ಬಾಲ್ಸ್ಗೆ ಸೀರಿಯಸ್ಲಿ ಲಾಸ್ಟು 5 ಓವರ್ಸ್ ಅಂತೂ ದಾಡ ಬಾಡ ಹೊಡೆದಿದ್ದು. ಅದು ಸ್ಪೆಷಾಲಿಟಿ ಏನಪ್ಪ ಈ ಎರಡು ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಅಂತಂದರೆ 97 ಆಗಿರುತ್ತೆ ಗುರು. ಶ್ರೇಯಸ್ ಅಯ್ಯರ್ ಅವ್ರದ್ದು 20th ಓವರು, ಲಾಸ್ಟ್ 1 ಓವರ್ ಬಾಕಿ ಇದೆ. ನಮ್ಮ ಶ್ರೇಯಸ್ ಅಯ್ಯರ್ ಅವ್ರಿಗೆ ಸೆಂಚುರಿ ಮಾಡೋಕ್ಕೆ ಟೈಮ್ ಇರುತ್ತೆ. ಬಟ್ ಆದರೆ ಇವರು ಬ್ಯಾಟಿಂಗ್ ಬೇಡ ಗುರು, ನಂಗೆ ಬ್ಯಾಟಿಂಗ್ ಕೊಡಬೇಡ, ನೀನೇ ಬ್ಯಾಟಿಂಗ್ ಮಾಡು ಅನ್ನೋ ಥರ ಶಶಾಂಕ್ ಅವ್ರಿಗೆ ಹೇಳ್ತಾರೆ ಅನ್ಕೋತೀನಿ. ಆ ಟೈಮಲ್ಲಿ ಶಶಾಂಕ್ ಅವರು ಓಕೆ ಕ್ಯಾಪ್ಟನ್ ಹೇಳಿದ್ಮೇಲೆ ಇಲ್ಲೇನು ಅಂತ ಹೇಳ್ಬಿಟ್ಟು ಅವರೇ 23 ರನ್ ಹೊಡಿತಾರೆ ಗುರು. ದಬಾ ಅಂತ 4 ಎಲ್ಲ ಹೊಡೆದ್ಬಿಟ್ಟು ಅದು ಸಿರಾಜ್ಗೆ ನಮ್ಮ DSP ಸರ್ಗೆ ಹೊಡಿತಾರೆ. ಎಂಥ ಬ್ಯಾಟಿಂಗ್ ಅಪ್ಪ, ಇಬ್ಬರು ಸೇರಿಬಿಟ್ಟು 16 ಬಾಲ್ಗೆ 44 ಹೊಡಿತಾರೆ ಗುರು ಶ್ರೇಯಸ್ ಅಯ್ಯರು, ಶಶಾಂಕು. ಸೊ ಟೋಟಲ್ ಇಬ್ಬರು ಸೇರಿಬಿಟ್ಟು 243ವರೆಗೂ ತಳ್ಳಿದ್ರು. 243 ರನ್ ಹೊಡಿತಾರೆ ಗುರು ಪಂಜಾಬ್ ಅವರು. ಈ ಕಡೆ ಬೌಲಿಂಗ್ ಬರೋದಾದರೆ ರಶೀದ್ ಅಣ್ಣನ ಬೌಲಿಂಗ್ ನಡೀಲಿಲ್ಲ ಇವತ್ತು. 4 ಓವರ್ 48 ರನ್ನು. ಈ ಕಡೆ ನಮ್ಮ DSP ಅವರು 4 ಓವರ್ 54 ರನ್ನು ಗುರು. ಆ್ಯಂಡ್ ಈ ಕಡೆ ಪ್ರಸಿದ್ಧ ಅಣ್ಣ 4 ಓವರ್ ಹಾಕಿಲ್ಲ ಗುರು, 3 ಓವರ್ಗೆ 41 ರನ್ ಹೊಡೆಸ್ಕೊಂಡವ್ರೆ ಅಣ್ಣ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಪ್ಲೇಯರ್ ಅಂತಂದರೆ 4 ಓವರ್ಗೆ 30 ರನ್ನು 3 ವಿಕೆಟು ಸಾಯಿ ಕಿಶೋರು. ಸೊ ಈ ಕಡೆ 244 ರನ್ ಟಾರ್ಗೆಟ್ ಬೆನ್ನತ್ತಕ್ಕೆ ಬರ್ತಾರೆ ಗುರು GT ಅವರು. ಶುಭ್ಮನ್ ಗಿಲ್ ಆ್ಯಂಡ್ ಸಾಯಿ ಸುದರ್ಶನ್ ಇಬ್ಬರು ಬರ್ತಾರೆ. ಈ ಕಡೆ ನಾವು ಬಟ್ಲರ್ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಸಾಯಿ ಸುದರ್ಶನ್ ಲೆಫ್ಟ್ ರೈಟ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ, ಹಳೇದು ಜೋಡಿ. ಸೊ ಯಾಕಪ್ಪ ಅದನ್ನು ಮಿಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು ಅದೇ ಜೋಡಿ ಬರ್ತಾರೆ. ಸೊ ಫಸ್ಟು ಪವರ್ ಪ್ಲೇಯಲ್ಲೇ 6 ಓವರ್ 61 ಫಾರ್ 1 ವಿಕೆಟ್ ಯಾರಪ್ಪ ಅಂತಂದರೆ ಶುಭ್ಮನ್ ಗಿಲ್ ಔಟ್ ಆಗ್ತಾರೆ ಗುರು. ಪವರ್ ಪ್ಲೇಯಲ್ಲಿ 33 ರನ್ನು 14 ಬಾಲ್ಗೆ ಚೆನ್ನಾಗಿ ಆಡ್ತಾ ಇರ್ತಾರೆ. ಬಟ್ ಸಡನ್ನಾಗಿ ಔಟ್ ಆಗಿಬಿಡ್ತಾರೆ. ಅಲ್ಲಿ ಸ್ವಲ್ಪ ಇವರು ಹಿನ್ನಡೆ ಸಾಧಿಸಿದ್ರು. ಬಟ್ ಆ ಕಡೆಯಿಂದ ಬಟ್ಲರ್ ಬರ್ತಾರೆ. ಸಾಯಿ ಸುದರ್ಶನ್ ಮತ್ತು ಬಟ್ಲರು ಇಬ್ಬರು ಎಂಥ ಬ್ಯಾಟಿಂಗ್ ಮಾಡ್ತಾರೆ ಅಂತಂದರೆ ಇಬ್ಬರು ಮಧ್ಯೆ 40 ಬಾಲ್ಗೆ 84 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಗುರು.
ಏನು ಹತ್ತತ್ರ ಇನ್ನೂ ಸೆಂಚುರಿ ಅಂತಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ ನಮ್ಮ ಸಾಯಿ ಅಣ್ಣ. 74 ರನ್ ಏನೋ ಹೊಡೆದಿರ್ತಾರೆ, 74 ಅನ್ಸುತ್ತೆ, 41 ಬಾಲ್ಗೆ 74 ಏನೋ ಇರುತ್ತೆ ಅನ್ಕೋತೀನಿ. ಸೊ ಆ ಟೈಮಲ್ಲಿ ನಮ್ಮ ಸಾಯಿ ಅಣ್ಣ ಡುಡುಮ್ ಅಂತ ಔಟ್ ಆಗಿಬಿಡ್ತಾರೆ ಗುರು. ಔಟ್ ತೆಗ್ದಿದ್ದು ಯಾರಪ್ಪ ಅಂದರೆ ಹರ್ಷದೀಪು. ಒಳ್ಳೆ ಬೌಲಿಂಗು, ಸೂಪರ್ ಬೌಲಿಂಗ್ ಮಾಡಿದ್ರು. ಆ ಟೈಮಲ್ಲಿ ಸಾಯಿ ಅಣ್ಣ ಔಟ್ ಆಗಿದ್ದು ಇವ್ರಿಗೆ ನುಂಗಲಾರ್ದ ತುತ್ತಾಗ್ಬಿಡ್ತು. ಯಾಕಂತಂದರೆ ಸೆಟ್ಟು ಬ್ಯಾಟ್ಸ್ಮನ್ನು ಔಟ್ ಆಗಿಬಿಟ್ರು. ಬಟ್ ನುಂಗ್ಲಾರ್ದ ತುತ್ತಾಯಿತು, ಓಕೆ. ಬಟ್ ಈ ಕಡೆಯಿಂದ ಶರ್ಫಾನೆ ರುದರ್ಫೋರ್ಡ್ ಬಂದಲ್ಲಪ್ಪ ಅಣ್ಣ ಬಂದ ಕೂಡಲೇ ಗುರು ನಾನು ಗೆಲ್ಸಕ್ಕೆ ಬಂದಿದ್ದೀನಿ ಅಣ್ಣ ಥರ. ಫಸ್ಟ್ 3 ಬಾಲೆ 6 4 6 ಎಲ್ಲ ಹೊಡೆದ್ಬಿಟ್ಟು ಅಣ್ಣ 3 ಬಾಲೆ 16 ಏನೋ ಆಗಿತ್ತು ಗುರು. ಆ ಥರ ಬ್ಯಾಟಿಂಗ್ ಮಾಡಿದ್ರು ಶರ್ಫಾನೆ ರುದರ್ಫೋರ್ಡು. ಬಟ್ ಏನು ಗೊತ್ತಾ, ಇವ್ರಿಗೆ ವೆಪನ್ ಆಗಿದ್ದೇನಪ್ಪ ಅಂದರೆ ಕುತ್ತಿಗೆಗೆ ಬಂದಿದ್ದು ಯಾವ ಟೈಮಲ್ಲಿ ಅಪ್ಪ ಅಂತಂದರೆ ಇಂಪ್ಯಾಕ್ಟ್ ಪ್ಲೇಯರಾಗಿ ನಮ್ಮ ವೈಶಾಖಣ್ಣ ಬರ್ತಾರೆ ನೋಡಿ. ಆ ಟೈಮಲ್ಲಿ ಮಾತ್ರ ಹೇಳ್ತೀನಿ ಎಂಥ ಬೌಲಿಂಗ್ ಗುರು ವೈಶಾಖಣ್ಣನ ಕಡೆಯಿಂದ. 15 ಓವರ್ ಆಗಿರುತ್ತೆ, 16ನೇ ಓವರ್ ಮಾರ್ಕಸ್ ಸ್ಟೈನಿಸ್ ಅಲ್ಲ ಗುರು, ಮಾರ್ಕೋ ಎನ್ಸನು. ಆ ಸ್ಟೈನಿಸ್ ಮೇಲೆ ಸ್ವಲ್ಪ ಆ ಕಡೆ ಬರುತ್ತೆ, ಓಕೆ. ಮಾರ್ಕೋ ಎನ್ಸನು ಗುರು 8 ರನ್ ಕೊಡ್ತಾನೆ ಅಣ್ಣ. ಈ ಕಡೆ ನಮ್ಮ ವೈಶಾಖ್ ವಿಜಯಕುಮಾರ್ ನೆಕ್ಸ್ಟು 17th ಓವರ್ ಗುರು 5 ರನ್ ಕೊಡ್ತಾರಪ್ಪ. 5 ರನ್ಸ್ ಅಷ್ಟೇ. ಎಂಥ ಬೌಲಿಂಗ್ ಗುರು. ಆ ಟೈಮಲ್ಲಿ 5 ರನ್ಸ್ ಕೊಡ್ತಾರೆ ಅಂತಂದರೆ ಅದು ಅಲ್ಲಿ ಶರ್ಫಾನೆ ರುದರ್ಫೋರ್ಡು ಹಾಕಿದ್ದು ವೈಡಲ್ಲೇ ಹಾಕ್ತೀನಿ ಗುರು. ವೈಡ್ ಔಟ್ಸೈಡ್ ಆಫ್ ಸ್ಟಂಪು ಯಾರ ಕರೆ ಹಾಕ್ತೀನಿ, ನೀನು ನಿನ್ಗೆ ಏನು ಅನ್ಸುತ್ತೆ, ಹೆಂಗೆ ಹೊಡಿಬೇಕು ಅನ್ಸುತ್ತೆ ಹಂಗೆ ಹೊಡಿ, ಆದರೂ ಹೋಗಲ್ಲ ನೋಡು, ನಾನು ಹಾಕೋದು ಅಲ್ಲೇ, ನೀನು ಹೊಡೆದ್ರೂ ಹೋಗಲ್ಲ ಅನ್ನೋ ಥರ ಬೌಲಿಂಗ್ ಮಾಡ್ತಾ ಇದ್ರಪ್ಪ ವೈಶಾಖ್ ವಿಜಯಕುಮಾರ್. ಸಖತ್ ಬೌಲಿಂಗ್ ಮಾಡಿದ್ರು. ಸೊ ಅವರು ಆ ಥರ ಬೌಲಿಂಗ್ ಮಾಡಿರೋದ್ರಿಂದನೇ ಇವ್ರು ಗೆದ್ರು ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಬಟ್ಲರ್ ಎಲ್ಲ ದಬಾ ಅಂತ ಹೊಡೆದಿರೋರು. ಈ ಕಡೆ ಶರ್ಫಾನೆ ರುದರ್ಫೋರ್ಡ್ ಏನು ಸುಮ್ಮನೆನಾ ಗುರು, ಮಾರ್ಕಸ್ ಸ್ಟೈನಿಸ್ಗೆಲ್ಲ ಒಂದು ದೊಬ್ಬ ಅಂತ ಹೊಡೆದ್ರಲ್ಲಪ್ಪ 6, ಆ ಥರ ಪ್ಲೇಯರು. ಬಟ್ ವೈಶಾಖ್ ಸೂಪರ್ ಬೌಲಿಂಗ್ ಅಂತ ಹೇಳ್ಬೋದು. ಈ ಕಡೆ ಬಟ್ಲರು ಸ್ವಲ್ಪ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಟ್ಟರು, ಬಟ್ ಆಗಲಿಲ್ಲ. ಆದರೂ ಇವರು ಕೊನೆವರೆಗೂ ಬಂದರು ಗುರು. 11 ರನ್ನಿಂದ ಏನೋ ಸೋತಿದ್ದಾರೆ. 232 ರನ್ ನೋಡಿದ್ರಪ್ಪ. ಗ್ಯಾಪಲ್ಲಿ ನಮ್ಮ ಇವರು ಶಾರ್ದುಲ್ ಅಲ್ಲ, ಶಾರುಖ್ ಖಾನ್ ಅಣ್ಣಂಗೂ ಬ್ಯಾಟಿಂಗ್ ಸಿಕ್ತು. ದವಕ್ ಅಂತ ಒಂದು 6 ಬೇರೆ ಹೊಡೆದ್ರು. ಸೊ ಒಟ್ಟಿನಲ್ಲಿ 232 ರನ್ನು, 5 ವಿಕೆಟ್ ಕಳ್ಕೊಂಡು 11 ರನ್ನಿಂದ ಸೋಲ್ತಾರಪ್ಪ. ಈ ಕಡೆ ಪಂಜಾಬ್ ಅವರು 11 ರನ್ನಿಂದ ಗೆದ್ದರು. ಶ್ರೇಯಸ್ ಅಯ್ಯರ್ ಅವರ ಒಂದು ಕ್ಯಾಪ್ಟನ್ಸಿಯಲ್ಲಿ ಫಸ್ಟ್ ಗೆಲುವು ಸಿಕ್ತು. ಇವಾಗ ಏನಿದ್ರು ನೋಡಬೇಕು ಅಂತ ಹೆಂಗೆ ಹೋಗ್ತಾರೆ, ವಂದೇ ಭಾರತ್ ಟ್ರೈನ್ ಥರ ಬುಲೆಟ್ ಟ್ರೈನ್ ಥರ ಹೋಗ್ತಾರ ಇಲ್ಲ ಅಂತ ನೋಡಬೇಕು. ಆ್ಯಂಡ್ ಇನ್ನೊಂದೇನು ಗೊತ್ತಾ ಕ್ರೇಜಿ ವಿಷಯ, DC, ಪಂಜಾಬು, RCB 3 ಟೀಮ್ಗಳು 3 ಟೀಮು ಕಪ್ ಗೆದ್ದಿಲ್ಲ. ಅಂದರೆ ಕಪ್ಪು ಗೆದ್ದಿಲ್ಲ. ಸೊ ಫಸ್ಟ್ ಮ್ಯಾಚ್ ಎಲ್ಲ 3 ಬೋಣಿಗೆ ಮಾಡಿದ್ದಾರೆ ಇವಾಗ. ಸೊ ನೋಡ್ಬೇಕು ಗುರು ಮುಂದೆ ಏನಾಗುತ್ತೆ ಅಂತ. ನಮ್ಮನ್ನ ಕೆಣಿಬೇಡಿ. ನಾಳೆ KKR ವರ್ಸಸ್ ರಾಜಸ್ಥಾನ್ ಇದೆ ಗುರು. ನೋಡಬೇಕು ಆ ಮ್ಯಾಚು ಏನಾಗುತ್ತೆ ಅಂತ. ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಪ್ಪ ಈ ಮ್ಯಾಚ್ ಬಗ್ಗೆ ಏನಾಯಿತು ಅಂದರೆ ನಿಮ್ಮ ಅನಿಸಿಕೆ. ಆ್ಯಂಡ್ ನಾಳೆ ಮ್ಯಾಚು ಯಾರು ಗೆಲ್ತಾರೆ ಏನು ಕತೆ ಅಂತ ಸ್ವಲ್ಪ ಏನಾದರೂ ನಿಮಗೆ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ, ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ. ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.